ನೋಡಿ, ಯಾವಾಗ ಈ ಅರ್ಲಿ ಏಜಲ್ಲಿ ಬರುತ್ತೆ ಗೊತ್ತಾ ಹೆಣ್ಮಕ್ಳಿಗೆ ಜವಾಬ್ದಾರಿ? ಯಾವಾಗ ಆ ಮನೆ ಗಂಡು ಮಕ್ಕಳು ಅಥವಾ ಹೆಸ್ರಿಗೆ ನಾಮಕಾವಾಸ್ತೆ ಇರ್ತಾರೆ, ಅಥವಾ ಗಂಡ ಅನ್ನೋರು ಇರ್ತಾರೆ ನಾಮಕಾವಾಸ್ತೆ, ಬಟ್ ಡಿಸಿಷನ್ಸ್ ಎಲ್ಲ ಈ ಅಮ್ಮನೇ ತೊಗೊಬೇಕು, ಡಿಸಿಷನ್ಸ್ ಎಲ್ಲ ಇವ್ರ ತಲೆ ಮೇಲೆ ಹಾಕ್ಕೊಬೇಕು, ಪ್ರತಿಯೊಂದು ಜವಾಬ್ದಾರಿನೂ ಇವರೇ ಮಾಡಬೇಕು, ಮಕ್ಕಳನ್ನ ನೋಡ್ಕೊಬೇಕು, ಫೀಸ್ ಕಟ್ಟಬೇಕು, ಅವ್ರು ಏನು ಮಾಡ್ತಾರೆ ಚೆಕ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇವರೇ ಹಾಕ್ಕೊಬೇಕು. ಯಾಕೆ ಈ ರೀತಿ ನಾವು ಈಗಲಿಂದನೇ ಆ ಮಕ್ಕಳಿಗೆ ಅವಾಯ್ಡ್ ಮಾಡ್ಬೋದಲ್ವ ನಾವು ಹೆಸ್ರನ್ನ ಇಡಬೇಕಾರೆ? ಅನ್ನೆಸೆಸರಿ ಆ ಅಕ್ಷರಗಳನ್ನ ಕೊಟ್ಬಿಟ್ಟು ನಾವು ಆ ಮಕ್ಕಳಿಗೆ ತೊಂದರೆಗೆ ಸಿಗಾಕ್ಸೋದಕ್ಕಿಂತ ಈಗಲಿಂದನೇ ಅವಾಯ್ಡ್ ಮಾಡ್ಬೋದಲ್ವ ನಾವು? ಅಬ್ಸರ್ವ್ ಮಾಡಿ ನೋಡಿ, ಈ ಮಂಜುಳಾ ಅನ್ನೋರನ್ನೆಲ್ಲ ಅಬ್ಸರ್ವ್ ಮಾಡಿ, ನಿಮ್ಮ ಸುತ್ತಲೂ ಇರ್ತಾರೆ. ಯಾವ ರೀತಿ ಹೌದಲ್ವಾ, ಮಂಜುಳಾ ಅನ್ನೋರು ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದಾರೆ, ಹೌದು ಅಂಕಲ್ ಇದೇ ಥರ ಇರ್ತಾರೆ, ಅವರು ಏನೋ ಜವಾಬ್ದಾರಿನೇ ತಗೊಳ್ಳಲ್ಲ. ಅಥವಾ ಮನ್ವಿತಾ ಆಗ್ಬೋದು, ಮಾನಸ ಆಗ್ಬೋದು, ಅಥವಾ ಮನ್ವಿ ಅಂತ ಇರ್ತಾರೆ. ಎಲ್ಲೆಲ್ಲಿ ಹೆಣ್ಮಕ್ಳಿಗೆ ಮ್ಯಾನ್ ಅಂತ ಬಂತು ಅಂದ್ರೆ ತಿಳ್ಕೊಂಬಿಡಿ, ಎಲ್ಲೋ ಒಂದು ಕಡೆ ಕಷ್ಟನ ನಾವು ಅವ್ರ ಹೆಗಲ್ಗೆ ಇವಾಗಲೇ ಪಾರ್ಸಲ್ ಮಾಡ್ತಾ ಇದ್ದೀವಿ ಅಂತ.